ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಮನಸ್ಸು ಬೇಸರಗೊಂಡಿದೆಯಾ? ಚಿಂತೆ ಮಾಡಬೇಡಿ. ಕೆಲವು ಒಳ್ಳೆಯ ಮಾತುಗಳನ್ನು ಒಮ್ಮೆ ಕೇಳಿ ಮನಸ್ಸು ನಿರಾಳವಾಗಿಸಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾಗುತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಹಾಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಬೇಕು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ, ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ. ಅದನ್ನು ನಾವು ಹುಡುಕಬೇಕು ಅಷ್ಟೆ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರಿ ಮುಟ್ಟಿಸುತ್ತದೆ. ಒಂದು ಶ್ರೀಕೃಷ್ಣ ವಾಣಿ ಹೀಗಿದೆ: ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದು ಅತಿ ದೊಡ್ಡ ಪಾಪ. ನೀನು ಬಿದ್ದಿದ್ದರೆ ಎದ್ದು ನಿಲ್ಲಲು ಪ್ರಯತ್ನ ಪಡು, ಹೋರಾಡು, ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಕರ್ಮ ಮಾಡು, ನಿಭಾಯಿಸು, ಉಳಿದ ಎಲ್ಲವನ್ನು ನನಗೆ ಬಿಟ್ಟು ಬಿಡು ಅಂತ ಕೃಷ್ಣ ಪರಮಾತ್ಮರು ಹೇಳಿರುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ, ಪ್ರಾಮಾಣಿಕವಾಗಿ ಬದುಕಿದವರಿಗೆ ಮನುಷ್ಯರು ಸಹಾಯ ಮಾಡದಿದ್ದರೂ ದೇವರು ಸಹಾಯ ಮಾಡೇ ಮಾಡ್ತಾರೆ. ಶುದ್ಧ ಮನದಿಂದ ಬದುಕಿದವರಿಗೆ ಕ್ಷಣಿಕ ಸುಖ ಸಿಗದೆ ಕ್ಷಣ ಕ್ಷಣ ನೋವು ತಿಂದರೂ ಕೊನೆಗೆ ಶಾಶ್ವತ ಸಂತೋಷವನ್ನು ಹೊಂದುತ್ತಾರೆ. ಕೆಲವೊಮ್ಮೆ ಬದುಕಿನಲ್ಲಿ ಬಹಳ ಕಷ್ಟ ಅನುಭವಿಸುತ್ತೇವೆ. ಬದುಕು ಮುಗಿದೇ ಹೋಯ್ತೇನೋ ಅಂತ ಅನಿಸುತ್ತದೆ. ಆದರೆ ಒಂದು ನೆನಪಿಡಿ, ಕತ್ತರಿಸಿದ ಮರ ಮತ್ತೆ ಚಿಗುರುವಂತೆ ಭಗವಂತ ನಮ್ಮನ್ನು ಕೈ ಹಿಡಿದು ಸಲಹುತ್ತಾನೆ. ಆಗ ಮರುಜನ್ಮವೇ ಸೃಷ್ಟಿಯಾಯಿತೇನೋ ಎಂದು ಅನಿಸುತ್ತದೆ. ಮನುಷ್ಯನಿಗೆ ನೋವುಗಳೇ ಇರದಿದ್ದರೆ ಸಂತೋಷಕ್ಕೆ ಬೆಲೆಯೇ ಇರ್ತಾ ಇರಲಿಲ್ಲ. ನಾವು ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಜಗತ್ತಿನಲ್ಲಿ ಆ ಭಗವಂತನ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಅಲ್ವಾ? ಎಷ್ಟು ನಿಜವಾದ ಮಾತುಗಳು. ಹಾಗೆಯೇ ಮುಂದೆ ನೋಡೋದಾದರೆ, ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಹೀಗೆ ಕೇಳಿದ್ರಂತೆ: ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ಯಾಕೆ? ಆಗ ಶ್ರೀಕೃಷ್ಣರು ಮುಗುಳು ನಗುತ್ತಾ ಹೇಳಿದ್ರಂತೆ: ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಅಂತ. ಸೋತೆ ಎಂದು ಚಿಂತೆ ಪಡಬೇಡ, ಜೀವನ ಇಷ್ಟೇ ಎಂದು ಮರುಗಬೇಡ, ಎಲ್ಲವನ್ನ ಕಳೆದುಕೊಂಡೇ ಎಂದು ಕೊರಗಬೇಡ. ನಿನಗಿಂತ ಕೆಳಗಿನವರನ್ನು ನೋಡಿ ನೀನು ಸಮಾಧಾನ ಪಡು. ನಾನು ಯಾರನ್ನೂ ಕೈ ಬಿಡೋದಿಲ್ಲ ಅಂತ ಕೃಷ್ಣ ಪರಮಾತ್ಮರು ಹೇಳಿರುವಂಥದ್ದು. ಕೃಷ್ಣಾರ್ಪಣಮಸ್ತು. ಬಾಳದೆ ಹೋಗದಂಥ ಹೂವನ್ನು ಯಾರಾದರೂ ಬೆಳೆಯಲು ಸಾಧ್ಯನಾ? ಹಾಗೆಯೇ ತಮ್ಮ ಬದುಕಿನಲ್ಲಿ ಯಾವುದೇ ನೋವನ್ನು ಅನುಭವಿಸದೆ ಬದುಕಲು ಸಾಧ್ಯನಾ? ಅದಕ್ಕೆ ಏನು ಮಾಡಬೇಕು? ಆದಷ್ಟು ನೋವು ಇದ್ದರೂ ಕೂಡ ಆ ನೋವನ್ನೇ ಖುಷಿಯಾಗಿ ಪರಿವರ್ತಿಸಿ ಬದುಕಲು ಕಲಿತರೆ ಎಷ್ಟು ಒಳ್ಳೆಯದಲ್ವಾ? ಒಮ್ಮೆ ಪ್ರಯತ್ನಿಸಿ ನೋಡೋಣ, ಹಾಗೆ ಆಗುತ್ತೆ. ಇವತ್ತು ಏನು ನಿನ್ನನ್ನು ನೋಯಿಸುತ್ತಿದೆಯೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತದೆ, ಅದಂತೂ ಖಂಡಿತ. ಕಷ್ಟ ಯಾವತ್ತೂ ಶಾಶ್ವತ ಅಲ್ಲ, ಅಥವಾ ಬೇಸರ ಯಾವತ್ತೂ ಅದು ನಮಗೆ ಮುಗಿಯದ ಅಧ್ಯಾಯನೂ ಅಲ್ಲ. ಖಂಡಿತವಾಗ್ಲೂ ಅದಕ್ಕೆ ಒಂದು ಒಳ್ಳೆಯ ದಿನ ಬಂದೇ ಬರುತ್ತೆ. ಕಷ್ಟದ ಮುಂದೆ ಏನು ಕಷ್ಟಪಡ್ತೇವೆ ಅದರ ಮುಂದೆ ಸುಖ ಇದ್ದೇ ಇರುತ್ತೆ. ಏನು ಬೇಸರ ಇರುತ್ತೆ ಅದರ ಮುಂದೆ ಒಂದು ಖುಷಿಯ ಕ್ಷಣ ಬಂದೇ ಬರುತ್ತೆ. ಅದನ್ನು ಮರೆಯಬೇಡಿ. ಯಾರು ನಿರಂತರ ಪರಮಾತ್ಮನ ನೆನಪಿನಲ್ಲಿ ಇರುತ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಟಗಳು ಬಂದರೂ ಅವು ತನ್ನಿಂದ ತಾನೇ ದೂರವಾಗುವುದು. ನೆನಪಿಡಿ, ದೇವರನ್ನು ನಂಬಿ. ಎಲ್ಲದಕ್ಕೂ ಶಾಶ್ವತ ಪರಿಹಾರ ಏನು ಗೊತ್ತಾ? ನಮ್ಮ ಬೇಸರ ಆಗಲಿ, ನೋವಾಗಲಿ, ಕಷ್ಟಗಳಾಗಲಿ, ಅದಕ್ಕೆ ಒಂದೇ ಒಂದು ಪರಿಹಾರ ಅಂದರೆ ದೇವರನ್ನು ನಂಬುವುದು. ಈ ಎಲ್ಲ ಮಾತುಗಳು ನಿಮಗೆ ಆದಷ್ಟು ಬೇಸರದ ಮನಸ್ಸಿಗೆ ಖುಷಿ ಕೊಡ್ಬೋದು ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡಿದ್ದೇನೆ. ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.